ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಜೋರಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಯಾವಾಗ ಫಸ್ಟ್ ಕೇಸ್ ಪತ್ತೆ ಆಯಿತು, ಅದಾದ ಬಳಿಕ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈಗ ಆತಂಕ ಇದೆ. ರಾಯಚೂರಿನಲ್ಲಿ ಒಂದಷ್ಟು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿದ್ರು, ಅದರಲ್ಲಿ ರಿಪೋರ್ಟ್ ಎಲ್ಲ ನೆಗೆಟಿವ್ ಅಂತ ಬಂತು. ತಾತ್ಕಾಲಿಕವಾಗಿ ಭಯ ಇಲ್ಲ, ಆದರೆ ಜನರಿಗಿರುವಂತಹ ಆತಂಕ ಮುಂದುವರೆದಿದೆ. ಸೊ ಆಲ್ಟರ್ನೇಟಿವ್ ಮಾರ್ಗಗಳನ್ನು ಅವ್ರು ಕಂಡುಕೊಳ್ತಾ ಇದ್ದಾರೆ. ಚಿಕನ್ ಬಿಟ್ಟು ಮಟನ್ ಮಾಂಸದ ಕಡೆಗೆ ಜನ ವಾಲ್ತಾ ಇದ್ದಾರೆ. ರಾಯಚೂರಿನಲ್ಲಿ ಚಿಕನ್ ಬೆಲೆ ಕೆಜಿಗೆ 30 ರಿಂದ 50 ರೂಪಾಯಿ ದಿಢೀರಂತ ಇಳಿಕೆ ಆಗಿದೆ. 200 ರೂಪಾಯಿಗೆ ಕೆಜಿ ಸಿಗ್ತಾ ಇತ್ತು ಚಿಕನ್ನು, ಈಗ 150 ರೂಪಾಯಿಗೆ 1 ಕೆಜಿ ಕೊಡ್ತಾ ಇದ್ದಾರಂತೆ. ಮಾರ್ಕೆಟ್ನಲ್ಲಿ ಚಿಕನ್ ಮಾರಾಟದಲ್ಲೂ ಕೂಡ ಬಹಳ ಇಳಿಕೆ ಆಗ್ಬಿಟ್ಟಿದೆ. ಚಿಕನ್ ಬದಲು ಮಟನ್ ಮಾರಾಟ, ಮಟನ್ ಭರಾಟೆ ಜೋರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕನ್ ಕಂಪೇರ್ ಮಾಡಿದ್ರೆ ಮಟನ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಆರೋಗ್ಯ ವೆರಿ ಇಂಪಾರ್ಟೆಂಟ್ ಅಂತ ಜನ ಸದ್ಯಕ್ಕೆ ಮಟನ್ ಕಡೆಗೆ ತಮ್ಮ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದ್ದ ಹಾಗೆ ರೇಟು ಕೂಡ ಕಡಿಮೆ ಆಗಿದೆ. ಇಲ್ಲಿ ತನಕದ ರಿಪೋರ್ಟ್ ಪ್ರಕಾರ ಎಲ್ಲವೂ ನೆಗೆಟಿವ್. ಒಂದಷ್ಟು ಕೋಳಿಗಳು ದಿಢೀರಂತ ಸಾವನ್ನಪ್ಪಿತ್ತು. ಅದಾದ ಬಳಿಕ ಸ್ಯಾಂಪಲ್ಸ್ನೆಲ್ಲ ಚೆಕ್ ಮಾಡಿದಾಗ ಇಲ್ಲೂ ಕೂಡ ಚಿಕ್ಕಬಳ್ಳಾಪುರದ ಕೇಸಸ್ ಏನಾದರೂ ಇರಬಹುದಾ ಅನ್ನುವಂತಹ ಆತಂಕ ಇದ್ದಾಗ ತಾತ್ಕಾಲಿಕವಾಗಿ ನೆಗೆಟಿವ್ ಅಂತಿದೆ. ಬಟ್ ಸ್ಟಿಲ್ ಆರೋಗ್ಯ ಇಲಾಖೆ ಸೂಕ್ಷ್ಮವಾಗಿ ಈ ಕಂಪ್ಲೀಟ್ ರಾಯಚೂರು ಭಾಗವನ್ನು ಮಾನಿಟರ್ ಮಾಡ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಕೂಡ ಯಾವುದಾದ್ರೂ ರೋಗಗ್ರಸ್ತ ಅಥವಾ ರೋಗದ ಲಕ್ಷಣಗಳುಳ್ಳಂತಹ ಕೋಳಿಗಳಿದ್ರೆ ಕೂಡಲೇ ನಮ್ಮ ಗಮನಕ್ಕೆ ತರಬೇಕು ಅಂತೆಲ್ಲ ಹೇಳಿದ್ದಾರೆ. ನೋಡಿ, ಈ ರಾಯಚೂರು ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ರಿಪೋರ್ಟ್ ನೆಗೆಟಿವ್ ಬರ್ತಾ ಇದೆ, ಕೋಳಿಗಳ ಸಾವಾಗ್ತಾ ಇದೆ. ಇದರಿಂದ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಜನ. ರಿಪೋರ್ಟ್ ಸತ್ತ ಕೋಳಿಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿದಾಗ ಹಕ್ಕಿ ಜ್ವರ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ, ಬಟ್ ಕೋಳಿಗಳ ಸಾವಾಗ್ತಾ ಇದೆ. ಪ್ರಯೋಗಾಲಯದ ವರದಿ ನೆಗೆಟಿವ್ ಬಂದ ಬಳಿಕವೂ ಕೂಡ ಇಲ್ಲಿ ಪಕ್ಷಿಗಳು ಸಾವನ್ನಪ್ತಾ ಇವೆ. ಪಕ್ಷಿಗಳು ಮತ್ತು ಕೋಳಿಗಳ ದಿಢೀರ್ ಸಾವಿನಿಂದ ಜನರಲ್ಲಿ ಈಗ ಆತಂಕ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಪಕ್ಷಿಗಳ ಸ್ಯಾಂಪಲ್ ವರದಿಯಲ್ಲಿ ನೆಗೆಟಿವ್ ಬಂದಿತ್ತು. ಪಶುಸಂಗೋಪನಾ ಇಲಾಖೆ ಆಯುಕ್ತೆ ನಿನ್ನೆ ಇದ್ರ ಬಗ್ಗೆ ಬೈಟ್ ಕೊಟ್ಟಿದ್ರು ಅವರು ವರದಳ್ಳಿಗೆ ಬಂದಾಗ. ಅಲ್ಲೇನಿಲ್ಲ, ಎಲ್ಲ ನೆಗೆಟಿವ್ ಬಂದಿದೆ ಅಂತಂದ್ಬಿಟ್ಟು. ಪಕ್ಷಿಗಳು ಮತ್ತು ಕೋಳಿಗಳ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗದೆ ಜನ ಆತಂಕದಲ್ಲಿದ್ದಾರೆ. ಏನಾದರೂ ಆಗ್ಲಪ್ಪ ಅತ್ಲ ಚಿಕನ್ ತಿನ್ನೋದು ಬೇಡ ಅಂತ ಆರೋಗ್ಯ ಇಲಾಖೆ ಅವ್ರು ಹೇಳಿದ್ದಾರೆ. ಚೆನ್ನಾಗಿ ಬೇಯಿಸಿ ತಿಂದ್ರೆ ಏನಾಗಲ್ಲ ಅಂತ, 70 ಡಿಗ್ರಿ ತನಕ ಬೇಯಿಸಿ 30 ನಿಮಿಷ ಬೇಯಿಸಿ ಆಮೇಲೆ ಬೇಕಾದ್ರೆ ತಿನ್ಬೋದು, ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ಗಳು ಕೂಡ ಸಾವನ್ನಪ್ಪಿರುತ್ತೆ ಅಂತ. ಬಟ್ ಸೇಫರ್ ಮೆಷರ್ ಜನ ಏನು ಮಾಡಿದ್ದಾರೆ, ಚಿಕನ್ ಬಿಟ್ಟು ಮಟನ್ ಕಡೆಗೆ ವಾಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಜಾಗಟ್ಗಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗ ಸ್ಯಾಂಪಲ್ಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಬರ್ತಾ ಇದೆ, ಬಟ್ ಹಕ್ಕಿಗಳ ಸಾವು ಮುಂದುವರೆದಿದೆ ಅಂತಂದರೆ ಹಾಗಾದರೆ ಹಕ್ಕಿಗಳ ಸಾವು ಕಾರಣ ಏನು? ಜನರು ಇದರಿಂದ ಭಯಭೀತರಾಗ್ತಾರೆ. ಆ ಭೀತಿಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಏನು ಕ್ರಮ ತಗೊಂಡಿದ್ದಾರೆ ಪಶುಸಂಗೋಪನಾ ಇಲಾಖೆಯವರು ಅಂತ? ಅರವಿಂದ್, ನಿಜಕ್ಕೂ ಕೂಡ ಇದೇ ಪ್ರಶ್ನೆ ಏನು ರಾಯಚೂರು ಜಿಲ್ಲೆಯ ಜನರನ್ನ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮಾನ್ವಿ ತಾಲೂಕಿನಲ್ಲಿ ದಿಢೀರಾಗಿ ವಿವಿಧ ಪ್ರಭೇದಗಳ ಪಕ್ಷಿಗಳು ಸಾವನ್ನಪ್ಪಿದ್ವು. ಏಕಾಏಕಿ ಮರದಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ವು. ಜನ ಮೊದಲಿಗೆ ಏನು ಬೇಸಿಗೆ ಕಾಲ ಇದೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸಾವನ್ನಪ್ಪಿರ್ಬೋದಾ ಅಂತ ಒಂದು ಅನುಮಾನ ಜನರಲ್ಲಿತ್ತು. ಆದರೆ ಒಂದು ವೇಳೆ ನಿಜಕ್ಕೂ ಕೂಡ ಪಕ್ಷಿಗಳಿಗೆ ಬಿಸಿಲಿನ ತಾಪ ಜಾಸ್ತಿ ಆಗಿದ್ರೆ ಬಿದ್ದಂಥ ಪಕ್ಷಿಗಳು ನೀರನ್ನು ಕುಡಿತಾ ಇತ್ತು. ಆದರೆ ಆ ಪಕ್ಷಿಗಳು ಕೂಡ ನೀರನ್ನು ಕುಡಿದೇ ಪ್ರಾಣವನ್ನು ಬಿಡ್ತಾ ಇತ್ತು. ಹೀಗಾಗಿ ಪ್ರಯೋಗಾಲಯಕ್ಕೆ ಕಳಿಸಿದಂಥ ವರದಿಯಲ್ಲಿ ಹಕ್ಕಿ ಜ್ವರದ ಒಂದು ಅಂಶ ಕೂಡ ನೆಗೆಟಿವ್ ಬಂದಿದೆ. ಆದರೆ ತಾಪಮಾನದ ಕಾರಣ ಕೂಡ ಪಶು ವೈದ್ಯಾಧಿಕಾರಿಗಳು ಹೇಳ್ತಾ ಇಲ್ಲ. ಹಾಗಾದರೆ ನಿಜಕ್ಕೂ ಕೂಡ ಪಕ್ಷಿಗಳ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ನಿಜಕ್ಕೂ ಇದುವರೆಗೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಸಾವುಗಳು ನಿಗೂಢವಾಗಿ ಉಳಿದಿರುವಂಥದ್ದು. ಆದರೆ ಈಗ ಜೊತೆಗೆ ಏನು ಅಂದರೆ ಗ್ರಾಮೀಣ ಭಾಗದಲ್ಲಿ ರೈತರು ಏನು ಉಪಕಸುವಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡಿರ್ತಾರೆ, ಅಂಥ ಕೋಳಿಗಳು ಕೂಡ ಸಾವನ್ನಪ್ತಾ ಇದ್ದೇವೆ. ಒಬ್ಬೊಬ್ಬ ರೈತರು 8, 10 ಸ್ವಲ್ಪ ಕೋಳಿಗಳನ್ನು ಸಾಕಿರ್ತಾರೆ. ಆ ಕೋಳಿಗಳು ಕೂಡ ಒಂದು ದಿನ ಜ್ವರ ಕಾಣಿಸ್ಕೊಳ್ಳುತ್ತೆ, ಮರುದಿನನೇ ಸಾವನ್ನಪ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಗ್ರಾಮೀಣ ಭಾಗದ ಜನ ತಲೆ ಕೆಡಿಸ್ಕೊಂಡಿರುವಂಥದ್ದು. ಆದರೆ ಪಶುಸಂಗೋಪನಾ ಇಲಾಖೆ ಹಕ್ಕಿ ಜ್ವರ ಇಲ್ಲ ಅಂತ ಸ್ಪಷ್ಟನೆ ಕೊಡ್ತಾ ಇದೆ. ಆದರೆ ಕಾರಣ ಏನು ಅನ್ನುವಂಥದ್ದನ್ನು ಮಾತ್ರ ಇದುವರೆಗೂ ತಿಳಿಸ್ತಾ ಇಲ್ಲ. ಪಕ್ಕದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇರ್ತಕ್ಕಂಥ ಏನು ಹಕ್ಕಿ ಜ್ವರದ ಒಂದು ತೀವ್ರತೆ ಏನಿದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಆದರೆ ಜನರ ಆತಂಕವನ್ನು ದೂರ ಮಾಡೋ ನಿಟ್ಟಿನಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕಂಡು ಬರ್ತಾ ಇಲ್ಲ. ಜೊತೆಗೆ ಏನು ಈ ರೀತಿಯಾಗಿ ಪಕ್ಷಿಗಳು ಮತ್ತು ಕೋಳಿಗಳು ಸಾವನ್ನಪ್ತಾ ಇರೋದ್ರಿಂದ ಜನರಲ್ಲೂ ಕೂಡ ಒಂದು ಆತಂಕ ಎದುರಾಗಿದೆ. ಇನ್ಯಾಕಪ್ಪ ಕಿರಿಕಿರಿ ಅಂತೇಳಿ ಎಷ್ಟೋ ಜನ ಚಿಕನ್ ತಿನ್ನೋದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಕೆಲವು ವ್ಯಾಪಾರಿಗಳು ಚಿಕನ್ ಮಾರಾಟವನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಜನ ಮಟನ್ ಕಡೆ ವಾಲಿರುವಂಥದ್ದು. ಹೀಗಾಗಿ ಮಟನ್ನ ವ್ಯಾಪಾರ ಜೋರಾಗಿದೆ. 740 ರೂಪಾಯಿ ಕೆಜಿ ಇದ್ರೂ ಕೂಡ ಮಟನ್ನ ಜನ ಖರೀದಿ ಮಾಡ್ತಾ ಇದ್ದಾರೆ. 200 ರಿಂದ 190, 200 ರೂಪಾಯಿ ಇದ್ದಂಥ ಕೆಜಿಗೆ ಚಿಕನ್ ಈಗ 150, 140 ಈ ರೀತಿಯಾಗಿ ಒಂದು 50 ರೂಪಾಯಿ 60 ರೂಪಾಯಿ ಅಷ್ಟು ಚಿಕನ್ನ ಬೆಲೆ ಕೂಡ ಇಳಿಕೆ ಆಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿಜಯ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.